ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ತೋಂಟದ ಸಿದ್ಧಲಿಂಗ ಯತಿಗಳ ವಚನ ಹೀಗಿದೆ. ಚಂದ್ರಮನ ರಾಹುವೆಡೆಗೊಳ್ಳಲು ಪುರ ನಿಂದುರಿವುತ್ತಿದೆ ನೋಡ. ಮಂದಾರಗಿರಿಯ ಸಲಿಲ ಮಂಜೂರಲೊರಸಲು ಪುರ ನಿಂದುರಿವುದು ಕೆಟ್ಟು ನಿಜ ನಿಂದಿತ್ತಯ್ಯ ಎನ್ನ ತಂದೆ. ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನದ ಸಾರ ಹೀಗಿದೆ. ಅಜ್ಞಾನವು ಆವರಿಸಿದಾಗ ನಾವು ತಾಪತ್ರಯಗಳಲ್ಲಿ ಬೆಂದು ಹೋಗುತ್ತೇವೆ. ಆದರೆ ನಾವು ಸಾಧನೆಯಿಂದ ಬ್ರಹ್ಮರಂಧ್ರದಲ್ಲಿರುವ ಅಮೃತವು ಒಸರುವಂತೆ ಮಾಡಿದಾಗ ನಮ್ಮ ತಾಪತ್ರಯಗಳು ದೂರವಾಗುತ್ತವೆ ಮತ್ತು ಪರವಸ್ತುವಿನಲ್ಲಿ ಬೆರೆತು ಒಂದಾಗಲು ಸಾಧ್ಯವಾಗುತ್ತದೆ ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಗುರುಗಳು ಹೇಳಿದ ಮಾರ್ಗದಿಂದ ಮುನ್ನಡೆದಾಗ ಸಾಧಕನು ಶಿವನ ಕೃಪೆಯಿಂದ ಯಾವುದೇ ಆಯಾಸವಿಲ್ಲದೆ ಸುಲಭವಾಗಿ ಮುಕ್ತಿಯನ್ನು ಪಡೆಯುತ್ತಾನೆ. ಇದಕ್ಕೆ ವ್ಯತಿರಿಕ್ತವಾಗಿ ಸ್ವಚ್ಛಂದ ಪ್ರವೃತ್ತಿ ಉಳ್ಳವನಾಗಿ ತನಗೆ ತಿಳಿದಂತೆ ನಡೆಯುತ್ತಾ ಸಾಗಿದರೆ ಅನೇಕ ಕಷ್ಟಗಳನ್ನು ಅನುಭವಿಸುವ ಮೂಲಕ ದುಃಖದಿಂದ ಮೋಕ್ಷವನ್ನು ಹೊಂದಬೇಕಾಗುತ್ತದೆ. ಆಧ್ಯಾತ್ಮ ಸಾಧನೆಯಲ್ಲಿ ಜ್ಞಾನವನ್ನು ಗರ್ಭೀಕರಿಸಿಕೊಂಡಿರುವ ಶಾಸ್ತ್ರ ಗ್ರಂಥಗಳ ಪಾತ್ರವು ಎಷ್ಟು ಪ್ರಮುಖವಾದುದೋ ಅದನ್ನು ಯುಕ್ತಿ, ಪ್ರಯುಕ್ತಿ ಮತ್ತು ಪ್ರಮಾಣಗಳ ಮೂಲಕ ಜಿಜ್ಞಾಸುಗಳಿಗೆ ಮನವರಿಕೆಯಾಗುವಂತೆ ಬೋಧಿಸುವ ಸದ್ಗುರುವು ಅವುಗಳಿಗಿಂತಲೂ ಶ್ರೇಷ್ಠನಾಗಿರುತ್ತಾನೆ. ಆದ್ದರಿಂದ ಸರಳವಾಗಿ ಶಿವ ಸಾಕ್ಷಾತ್ಕಾರವನ್ನು ಬಯಸುವ ಸಾಧಕನು ಬದುಕಿನ ಪ್ರತಿಯೊಂದು ವಿಶೇಷವಾದ ಸಂದರ್ಭದಲ್ಲಿ ಗುರುಗಳ ಮಾರ್ಗದರ್ಶನದಂತೆ ಮುನ್ನಡೆಯಬೇಕು. ಶರಣು ಶರಣಾರ್ಥಿಗಳು.